ಎಲ್ಲರಿಗೂ ನಮಸ್ಕಾರ. ಎಸ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ಇವತ್ತಿನಿಂದ ಕತೆ ಯುಯುಧಾನನ ಸ್ವಗತದಲ್ಲಿ ಮುಂದುವರಿತಾ ಹೋಗುತ್ತೆ. ಈ ಯುಯುಧಾನ ಅನ್ನೋನು ಸುಮಾರು ಕೃಷ್ಣನ ವಯಸ್ಸಿನವನು. ಅವನಿಗೆ ಒಂದು ರೀತಿ ಗೆಳೆಯನ ಹಾಗೆ ಇರ್ತಾನೆ. ಆದರೆ ವಾವೆಯಲ್ಲಿ ಅವನು ಚಿಕ್ಕಪ್ಪ ಆಗಬೇಕು. ಅಂದರೆ ಯುಯುಧಾನನ ತಾತನ ತಾತ ಮತ್ತು ಕೃಷ್ಣನ ಅಪ್ಪನ ತಾತ ಇಬ್ಬರೂ ಒಬ್ಬರೇನೆ. ವಯಸ್ಸು ಒಂದೇ ಆಗಿರುತ್ತೆ. ಸ್ನೇಹ ಸಲಿಗೆಗಳು ಕೂಡ ಒಂದೇ ಸಮ ಬೆಳೀತಾ ಇರೋದ್ರಿಂದ ಅವರಿಬ್ಬರು ವಾವೆಯ ಸಂಬಂಧವನ್ನು ಗಮನಿಸದೆ ಒಬ್ರನ್ನೊಬ್ರು ಇಷ್ಟಪಡ್ತಾ ಇರ್ತಾರೆ. ಈಗ ಇಂದಿನಿಂದ ಕತೆ ಯುಯುಧಾನನ ಮಾತಿನಲ್ಲಿ ಮುಂದಕ್ಕೆ ಹೋಗುತ್ತೆ. ಸಂಜೆ ತಿರುಗಾಡ್ತಾ ಇರ್ತಾನೆ ಯುಯುಧಾನ. ತಿರುಗುವಾಗ ಸಮುದ್ರದ ಮೇಲಿನ ಗಾಳಿ ತಪ್ಪದೆ ಬೀಸ್ತಾ ಇರೋದು ಗೊತ್ತಾಗುತ್ತೆ. ಮೈಯ ಅಂಟಂಟು ನಿಲ್ದಿದ್ರು ಕೂಡ ಗಾಳಿ ಬೀಸಿದಾಗ ಬೆವರಿನ ನರ್ಕ ತಪ್ಪುತ್ತೆ ಅನ್ಕೋತಾನೆ. ಅಲೆಗಳ ರವವು ಕೂಡ ಏರ್ತಾ ಇರುತ್ತೆ. ಹೀಗಾಗಿ ದ್ವಾರಕೆ ಜನರ ಮನಸ್ಸಿನಲ್ಲಿ ಗಾಳಿ ಮತ್ತು ಅಲೆ ಎರಡು ಒಟ್ಟೊಟ್ಟಿಗೆ ಬರ್ತಾ ಇರುತ್ತವೆ. ಕಡಲ ತಡಿಯ ಮರಳ ಮೇಲೆ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಮಾತ್ರ ಏರೋ ಅಲೆಗಳನ್ನು ನೋಡೋದೇ ಬೇಕಿರಲಿಲ್ಲ. ಯಾವ ಮನೆಯಲ್ಲಿ ಮಲ್ಕೊಂಡು ಕಣ್ಮುಚ್ಚಿದ್ರು ಕೂಡ ಭೋರ್ಗರಿಯುವಂತಹ ತರಂಗಗಳು ಕಾಣ್ತಾ ಇರುತ್ತವೆ. ಆ ಸದ್ದು ಕೇಳ್ತಾ ಇರುತ್ತೆ. ತರಂಗ, ಗಾಳಿ, ಸೆಕೆ, ಬೆವರು ಈ ನಾಲ್ಕು ಒಂದರೊಳಗಡೆ ಒಂದು ಬೆರೆತು ಅಥವಾ ಒಂದರೊಳಗಡೆಯಿಂದ ಒಂದು ಹುಟ್ಟೋ ಅಂಶಗಳಾಗಿ ಆ ದ್ವಾರಕೆ ಜನಗಳಿಗೆ ಅಭ್ಯಾಸ ಆಗೋಗಿರುತ್ತೆ. ಊರಿನಿಂದ ಒಂದು ದಿನದ ಪ್ರಯಾಣದ ದೂರದ ಕುದುರೆ ಮೇಲೆ ಓಡಿ ರೈವತಕ ಬೆಟ್ಟ ಇರುತ್ತೆ. ಅಲ್ಲಿ ಹತ್ತಿರ ಆದರೆ ದೂರ ಅನ್ನೋ ಹಾಗೆ. ಆಗೋ ಮಬ್ಬು ನೀರು, ತಣ್ಣನೆ ಗಾಳಿ, ಬೆವರಿಲ್ದ ಮೈಯಿ ಅಂತ ಅಂದ್ಕೊಳ್ತಾನೆ. ಆದರೂ ಕೂಡ ಯುಯುಧಾನನಂಥವ್ರಿಗೆ ತರಂಗ ಹಾಯ್ದು ಒಡೆದು ಹರಿಯೋ ಮರಳು ದಿಣ್ಣೆ ಅಂದರೆ ಬಿಡಲಾರ್ದಂತಹ ಪ್ರೀತಿ, ಒಲವು. ಬೇಸಿಗೆಯಲ್ಲಿ ಕೂಡ ಬಿಸಿಲು ಕಂದಕ್ಕೆ ಮುಂಚೆನೆ ಹೋಗಿ ಸಮುದ್ರವನ್ನು ನೋಡ್ತಾ ಕೂತ್ಕೊಂಡ್ಬಿಡೋ ಅಂಥವನವನು. ಜಲಭರಿತವಾದ ಹವೆ, ಸೆಕೆ, ಸುಡೋ ಬಿಸಿಲು ಎಲ್ಲ ಇದ್ರೂ ಅವನು ಈ ಸಮುದ್ರವನ್ನು ದೃಷ್ಟಿಸಿ ನೋಡೋದನ್ನು ಬಿಡ್ತಾ ಇರೋದಿಲ್ಲ. ಅವನ ಕೆಂಪು ಬಣ್ಣದ ಮುಖ, ಬೆನ್ನು, ತೋಳು, ಎದೆ ಎಲ್ಲ ಕಂದು ಬಣ್ಣಕ್ಕೆ ತಿರುಗಿರುತ್ತೆ. ನನಗೂ 50 ಆಯ್ತಲ್ವಾ, ಮೊಮ್ಮಗನಿಗೆ 14 ತುಂಬಿತು, ಕಂದೆಲ್ಲ ಕಪ್ಪು ತಿರುಗಿದ್ರು ಏನಾಗಬೇಕು ಅಂತ ಅವನು ಎಷ್ಟೋ ಸಲ ಹೇಳ್ತಾ ಇರ್ತಾನೆ. ಆ ಥರ ಕೇಳೋದಿನ್ ಯಾರು? ಕೃಷ್ಣನೇ. ಅವನಿಗೆ ಬಹಳ ಆಪ್ತನಾಗಿದ್ದವನು, ತುಂಬ ಸಲಿಗೆಯಿಂದ ಕೂಡ ಇದ್ದವನು. ಯಾಕೆ ಈ ಥರ ಕಪ್ಪಗಾಗಿದೆಯಾ ಅಂತಂದರೆ, ನನ್ನ ಮೊಮ್ಮಗನಿಗೆ 14 ಆಯ್ತು ಬಿಡು, ನಾನು ಹೇಗಿದ್ರೇನು ಅನ್ನುವಂಥವನು ಈ ಯುಯುಧಾನ. ಕೃಷ್ಣ, ಮೊಮ್ಮಗ ಹುಟ್ಟಿದಿನ್ವೆ ಅಂದರೆ ನನ್ನ 36ನೇ ವರ್ಷಕ್ಕೇನೆ ನನ್ನನ್ನು ನಾನು ಅಜ್ಜ ಅಂತ ತಿಳ್ಕೊಂಡೆ. ಅಂದರೆ ನನಗೆ 36 ವರ್ಷ ಇದ್ದಾಗಲೇ ನನಗೆ ಮೊಮ್ಮಗ ಹುಟ್ಟುಬಿಟ್ಟಿದ್ದ. ನೀನು ಮಾತ್ರ ಮೊಮ್ಮಗನಿಗೆ ಮದುವೆ ಆಗಿದ್ದರೂ ಕೂಡ ನಾನು ಮುದುಕ ಅಂತ ನೀನು ಭಾವಿಸೋದೇ ಇಲ್ಲ. ಚರ್ಮದ ಬಣ್ಣ ಕಪ್ಪಾಯಿತು ಅಂತ ಅನಿಸಿದ ತಕ್ಷಣ ನೀನು ಹಾಲಿನ ಕೆನೆ, ಚಂದನದ ಲೇಪ ಹಾಕ್ಕೊಂತೀಯ ಅಂತ ಇವನು ಅವನಿಗೆ ಹಾಸ್ಯ ಮಾಡ್ತಾ ಇರ್ತಾನೆ. ಮಧ್ಯಾಹ್ನದ ಹೊತ್ತಿಗೆ ತೇಲಿ ಬಂದು ದಟ್ಟವಾಗಿ ಭರವಸೆ ಹುಟ್ಟಿಸುವಂತಹ ಮೋಡಗಳು ಸಂಜೆ ಹೊತ್ತಿಗೆ ಗಾಳಿಗೆ ಕೊಚ್ಚಿ ಹೋಗ್ತಾ ಇರುತ್ತವೆ. ಈ ದಿನ ಮುಂಗಾರು ಆರಂಭ ಆಗೋದು ಖಚಿತ ಅಂತ ಎಲ್ಲ ಲೆಕ್ಕ ಹಾಕೊತಾ ಇರ್ತಾರೆ. ಹರಿಯೋ ಬೆವರನ್ನು ಮೊದಲನೇ ಮಳೆಯಲ್ಲಿ ತೊಳ್ಕೊಳ್ಳೋ ಆಸೆಯಿಂದ ಆಕಾಶವನ್ನು ನೋಡೋದು ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಸಂಜೆ ಹೊತ್ತಿಗೆ ಏಳೋ ಗಾಳಿ ಆಕಾಶದ ಜೊತೆಗೆ ಮೋಡಗಳನ್ನು ಮತ್ತು ಇವರ ಆಸೆಯನ್ನು ಕೂಡ ಹಾರಿಸ್ಕೊಂಡು ಹೋಗ್ತಾ ಇರುತ್ತೆ. ಹಾಗಂತ ಯುಯುಧಾನ ಯಾವತ್ತು ಗಾಳಿಯನ್ನು ಬೈದವನೇ ಅಲ್ಲ. ಗಾಳಿಗೆ ಮೈ ಒಡ್ಡಿ ಮರಳು ರಾಶಿ ಮೇಲೆ ಕೂತ್ಕೊಂಡ್ರೆ ಕೋಪ ತಾಪಗಳು ಇಳಿದು ಮನಸ್ಸು ಒಂದು ತೆರನಾದ ಸಮಸ್ಥಿತಿಗೆ ಬರ್ತಾ ಇರುತ್ತೆ. ನೀಲ ಹಸಿರು ತರಂಗಗಳ ಆಚೆ ನೀರಿನ ವಿಸ್ತಾರದಲ್ಲಿ ಅವನ ದೃಷ್ಟಿ ನಿಲ್ತಾ ಇರುತ್ತೆ. ಈ ಸಂಜೆ ಕೂಡ ಅವನು ಇಂಥದೇ ಮರಳ ಹರಿಹಿನ ಮೇಲೆ ಕೂತಿರ್ತಾನೆ. ಕಣ್ಣಿಗೆ ಜಳವನ್ನು ಚುಚ್ಚುತ್ತಾ ಕೆಂಪು ಸೂರ್ಯ, ದೋಣಿಗಳು ಮೀನು ಹಿಡಿಯೋ ದೂರದಲ್ಲಿ ಮುಳುಗ್ತಾ ಇರ್ತಾನೆ. ಈ ಸಲ ಮುಂಗಾರು ಇನ್ನೂ ಯಾಕೆ ಶುರು ಆಗಿಲ್ಲ ಅನ್ನೋ ಚಿಂತೆ ಅವನಿಗೆ ಹತ್ತಿರುತ್ತೆ. ಇದು ಬರೀ ಸೆಕೆ ತಡಿಲಾರದೆ ಅಥವಾ ಮನುಷ್ಯ ದನಕರುಗಳಿಗೆ ಕುಡಿಯುವ ನೀರಿಲ್ಲದೆ ಅಥವಾ ಆರು ಹೂಡಿ ಬಿತ್ತಲು ಮಳೆ ಇಲ್ಲದೆ ಮುಂದಿನ ವರ್ಷ ಕ್ಷಾಮ ಆಗುತ್ತೆ ಅನ್ನೋ ಭಯದ ಚಿಂತೆನೇ ಖಂಡಿತ ಅಲ್ಲ. ಯಾಕೆಂದರೆ ಈ ವರ್ಷ ಆರ್ಯಾವರ್ತದಲ್ಲಿ ದೊಡ್ಡ ಯುದ್ಧನೇ ಆಗುತ್ತೆ ಅಂತ ಇವನ ಮನಸ್ಸು ಹೇಳ್ತಾ ಇರುತ್ತೆ. ಅದೇ ಮಾತನ್ನು ಇವನ ಗೆಳೆಯನಾಗಿದ್ದ ಕೃಷ್ಣ ಕೂಡ ಹೇಳ್ತಾ ಇರ್ತಾನೆ. ಅರಣ್ಯವಾಸ, ಅಜ್ಞಾತವಾಸಗಳನ್ನು ಮುಗಿಸಿ ಬಂದಿರೋ ಪಾಂಡವರಿಗೆ ದುರ್ಯೋಧನ ರಾಜ್ಯ ಕೊಡಲಿ ಬಿಡಲಿ, ಪಾಂಡವರು ಅವರುಗಳ ಮೇಲೆ ಯುದ್ಧವನ್ನು ಹೂಡಿ ತಮ್ಮದನ್ನು ಪಡೀಲಿ ಅಥವಾ ಬಿಡಲಿ, ಇವು ಯಾವುವು ಬರೀ ಕುರುಗಳ ನಾಡಲ್ಲಿ ನಡೆದು ಮುಗಿಯುವಂತಹ ಘಟನೆಗಳಾಗಿ ಉಳಿದಿಲ್ಲ. ತಮ್ಮ ಬೀಗರಾದ ಪಾಂಚಾಲರ ಸಹಾಯವನ್ನು ಪಾಂಡವರು ಪಡೆಯೋದು ಸಹಜನೇ.
ಅದಕ್ಕೋಸ್ಕರ ಪಾಂಚಾಲರು 12 ವರ್ಷ ಹಿಂದಿನಿಂದಲೇ ಸಿದ್ಧತೆ ಮಾಡ್ತಾನೂ ಇರಬಹುದು. ಆದರೆ ದುರ್ಯೋಧನ ಇಡೀ ಆರ್ಯಕುಲದ ರಾಜರ ಸಹಾಯವನ್ನೆಲ್ಲ ಕೋರಿ ಬಲವನ್ನು ಜಮಾಯಿಸ್ತಾ ಇದ್ದಾನೆ. ಅದಕ್ಕೆ ಪ್ರತಿಯಾಗಿ ಪಾಂಡವರು ಕೂಡ ಸಹಾಯ ಯಾಚಿಸ್ತಾ ಇದ್ದಾರೆ, ಎಲ್ಲ ಕಡೆನೂ ಅಲಿತಾ ಇದ್ದಾರೆ. ಅದಕ್ಕೆ ಅಂತಲೇ ಕೃಷ್ಣ ಉಪಪ್ಲಾವ್ಯಕ್ಕೆ ಹೋಗಿ ಬಿಡಾರ್ ಮಾಡಿರೋದು. ಯುಯುಧಾನನ ಸ್ನೇಹ ಪಾಂಡವರ ಕಡೆ ಅನ್ನೋದು ಅಲ್ಲಿದ್ದವರೆಲ್ಲರಿಗೂ ಗೊತ್ತಿರೋ ಸಂಗತಿನೇ. ಏಕೆಂದರೆ ಈ ಯುಯುಧಾನ ಕೃಷ್ಣನಿಗೆ ನಿಕಟ ಸ್ನೇಹಿತ ಸಂಬಂಧಿ ಕೂಡ. ಅರ್ಜುನನ ಜೊತೆಗೆ ಸಲಿಗೆ ಆತ್ಮೀಯತೆಯೂ ಕೂಡ ಇರುತ್ತೆ. ರಾಜಸೂಯದಲ್ಲಿ ಹೋಗಿ ಕೂಡ ಎಷ್ಟೊಂದು ಓಡಾಡಿದ್ನೆ ಅಲ್ವಾ ನಾನು. ಅಲ್ಲದೆ ಆಟ ಬರದೇ ಇರೋನನ್ನು ಕರೆದು ಮತ್ತು ಹೊತ್ತಿಸಿ, ಅಲ್ಲ ಆಟ ಬರಲಿ ಬರದೇ ಇರಲಿ ಜೂಜಲ್ಲಿ ಸಂಪಾದಿಸೋದೇ ತಪ್ಪು ಅಂತ ನಮ್ಮ ಕೃಷ್ಣ ಹೇಳೋದೇ ಸರಿ. ಜೂಜಾಡಿ ಗೆದ್ದದ್ದು ಅಲ್ಲದೆ ಕರಾರಿನ ಹಾಗೆ ಅದನ್ನು ಹಿಂತಿರುಗಿಸದೆ ಯುದ್ಧಕ್ಕೆ ಸಹಾಯ ಕೇಳೋಕ್ಕೆ ಅಂತ ಬಂದಿದ್ದಾರಲ್ಲ ಅಂತ ಯುಯುಧಾನ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಒಂದು ಅಲೆ ಇದ್ದಕ್ಕಿದ್ದ ಹಾಗೆ ದೊಡ್ಡ ಅಲೆ ಏರಿ ಬಂದು ಹೊಡೆದು ಓ ಅನ್ಕೋತಾನೆ. ಇವನ ಕಾಲು ತೊಡೆಗಳ ತನಕ ಒದ್ದೆ ಮುದ್ದೆ ಮರಳು ಬರುತ್ತೆ. ಬಿಳಿ ನೊರೆ ಬಿಟ್ಟು ಹಿಂತಿರುಗೋ ಹೊತ್ತಿಗೆ ಕೊರೆತ ಶುರು ಆಗುತ್ತೆ. ಎಷ್ಟು ಬೆಚ್ಚಗಿದೆ ಅಲ್ವಾ ಸಮುದ್ರದ ನೀರು ಅಂದ್ಕೊಳ್ತಾನೆ. ಬೇಸಿಗೆ ಸಂಜೆಯ ಸಮುದ್ರದ ನೀರು ಬಿಸಿನೇ ಇರುತ್ತೆ. ಬಂದವನು ಬಲರಾಮನ ಮನೆಯಲ್ಲಿ ಬಿಡಾರ ಹೂಡಿರೋದು ಗೊತ್ತಾಗಿರುತ್ತೆ ಇವನಿಗೆ. ಗುರುವೇ, ಕಿರೀಟಧಾರಿ ಅಂತ ಉಪಚಾರದ ಗೌರವ ಕೊಟ್ಟು ಅತಿಥಿ ಭವನದಲ್ಲಿ ಇಡೋದೇನು ಬೇಡವಾ ಅಂತ ಅನ್ನಂತೆ. ಇವನಿಗೆ ಸುಮ್ಮನ ಆಗದೆ ಇರುತ್ತೆ ಈ ಬಲರಾಮನಿಗೆ. ಅಷ್ಟಕ್ಕೇನೆ ಸ್ವಂತ ತಂಗಿಯನ್ನು ಕೊಟ್ಟಿರೋ ಸಂಬಂಧವನ್ನು ಅವನು ಕಡೆಗಣಿಸ್ದ. ಕೃಷ್ಣನಿಗೆ ವಿರೋಧವಾಗಿ ನಿಂತ್ಕೊಂಡು ನನ್ನ ಇಚ್ಛೆಯನ್ನು ಕೂಡ ಅಲ್ಲಗಳ್ದ. ಅವನು ಕೇಳಿದ್ದನ್ನೆಲ್ಲ ಕೊಟ್ಟು ಕಳಿಸ್ತಾನೋ ಏನೋ ಇವನು. ಕೃಷ್ಣ ಅಲ್ಲಿ ಉಪಪ್ಲಾವ್ಯದಲ್ಲಿರೋದು ತಿಳ್ಕೊಂಡೆ ಇವನು ಇಲ್ಲಿಗೆ ಬಂದಿದ್ದಾನೆ. ಅದು ಬಂದಿರೋದು ಯಾದವರಲ್ಲಿ ಒಡಕು ಹುಟ್ಟಿಸೋಕ್ಕೆ. ಈ ಒಡ್ಡ ಬಲರಾಮನಿಗೆ ಈ ತಂತ್ರ ಅರ್ಥ ಆಗ್ತಾ ಇಲ್ಲ. ಅಷ್ಟೊತ್ತಿಗೆ ಇನ್ನೊಂದು ದೊಡ್ಡ ಅಲೆ ಉಬ್ಬಿ ಬರೋದು ಯುಯುಧಾನನಿಗೆ ಕಾಣುತ್ತೆ. ಇದು ಬರೀ ಮಂಡಿ ತೊಡೆಗಳ ತನಕ ಅಲ್ಲ, ಸೊಂಟದವರೆಗೂ ಬೇಕಾದ್ರೂ ನುಗ್ಗುತ್ತೆ ಅಂತ ಅನಿಸುತ್ತೆ. ಆದರೂ ಕೂಡ ಹೇಳದೆ ಆ ಮರಳು ತಡಿಲೇ ಕೂತಿರ್ತಾನೆ ಅವನು. ಪುಟ್ಟ ವಸ್ತ್ರ ಒದ್ದೆ ಆದರೂ ಕೂಡ ಒಂದು ಗಳೆಯಲ್ಲಿಗೆ ಇಲ್ಲೇ ಆರು ಹೋಗುತ್ತೆ ಅನ್ನೋ ಸಮಾಧಾನ ಇರುತ್ತೆ. ಜೊತೆಗೆ ಮೈಯೆಲ್ಲ ಉಪ್ಪಿನ ಅಂಟು ಅಸಹ್ಯ ಆಗುತ್ತೆ ಅನ್ನೋ ಆಲೋಚನೆ ಸ್ಫುಟ ಆಗೋಷ್ಟರಲ್ಲೇ ಆ ಅಲೆ ನುಗ್ಗಿ ಬಂದು ಇವನಿಗೆ ಹೊಡೆಯುತ್ತೆ. ಸೊಂಟದಿಂದ ಇನ್ನು ಮೇಲಕ್ಕೂ ಕೂಡ ಹೊಡೆಯುತ್ತೆ. ಕೂತ ಮರಳು ಕೆಳಗಿನಿಂದ ಕೊಚ್ಚಿ ಉರುಟಿಕೊಳ್ಳೋಂಗಾಗತ್ತೆ. ಎಲ್ಲ ಇದ್ರ ಅಂತ ನಗುತ್ತಾ ಅಂಗಾತನಾಗಿ ಮೂಗು ಬಾಯಿ ಕಣ್ಣುಗಳಿಗೆ ಮರಳು ನೀರು ಹೊಕ್ಕು ನೆತ್ತಿ ಹತ್ತಿ ಅದಕ್ಕಿಂತ ಇನ್ನೊಂದು ದೊಡ್ಡದು ಬರ್ತಿದೆ ಅಂತ ಗೊತ್ತಾದಾಗ ಓ ಸಮುದ್ರದಲ್ಲಿ ಉಬ್ಬರ ಶುರುವಾಗಿದೆ ಅಂತ ಅಂದ್ಕೊಂಡು ಎದ್ದು ದಿಣ್ಣೆಯನ್ನು ಹತ್ತುತ್ತಾನೆ. ರಾತ್ರಿ ಊಟ ಆದಮೇಲೆ ಯುಯುಧಾನ ತನ್ನ ಮನೆ ಮುಂದಿನ ಮಟ್ಟಸವಾದ ಅಂಗಳದಲ್ಲಿ ಮೆತ್ತನೆ ಮಂದಲ್ಗೆ ಮೇಲೆ ಮಲ್ಕೊಳಕ್ಕೆ ಹೋಗ್ತಾನೆ. ದ್ವಾರಕೆ ಇದ್ದಂತಹ ಈ ಅನರ್ಥ ದೇಶದಲ್ಲಿ ಸೊಗಸಾದ ಜೊಂಡು ಬೆಳೀತಾ ಇರುತ್ತೆ. ಅದನ್ನು ಸರಿಯಾದ ಹದದಲ್ಲಿ ಕುಯ್ದು ನೋಡೋಕ್ಕೆ ಲಕ್ಷಣವಾಗಿ ಮತ್ತು ಮಲ್ಗಕ್ಕೆ ಮೃದುವಾದ ಮಂದಲ್ಗೆ ನೇಯೋದನ್ನು ಇಲ್ಲಿಗೆ ವಲಸೆ ಬಂದ ಮೇಲೆ ಯಾದವರು ಕೂಡ ಚೆನ್ನಾಗಿ ಕಲ್ತಿರ್ತಾರೆ. ಬೇಸಿಗೆಯಲ್ಲಂತೂ ಇದನ್ನು ಬಿಟ್ಟರೆ ಬೇರೆ ಯಾವುದ್ರ ಮೇಲೂ ಯಾರೂ ಮಲ್ಕೊಳ್ಳೋಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅಂಗಳದಲ್ಲಿ ಸಾಲಿಗೆ ಹಾಕಿದ್ದಂತಹ ಮಂದಲಿಗೆಗಳ ಮೇಲೆ ಯುಯುಧಾನನ ತಂದೆ ಸತ್ಯಕ ಮತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮೈಚಾಚಿ ಮಲಗ್ತಾ ಇರ್ತಾರೆ. ಹೊಸದಾಗಿ ಮದುವೆ ಆದ ಅಥವಾ ಪ್ರಾಯ ಇರೋ ದಂಪತಿಗಳು ಮಾತ್ರ ಬೇಸಿಗೆ ಸೆಕೆ ಇದ್ದರೂ ಕೂಡ ಒಳಗಡೆ ಕೋಣೆಗಳಲ್ಲಿ ಅಥವಾ ಮನೆ ಹಿಂಬದಿಯ ಮರೆಯಲ್ಲಿ ಮಲಗ್ತಾ ಇರ್ತಾರೆ. ಸಮುದ್ರ ದಡದ ಈ ಊರಲ್ಲಿ ಮಾಳಿಗೆಯಲ್ಲಿ ಇದ್ದವರನ್ನು ಕೂಡ ಉರುಳಿಸೋಷ್ಟು ಜೋರಾಗಿ ಒಮ್ಮೊಮ್ಮೆ ಸಮುದ್ರದ ಗಾಳಿ ಬೀಸ್ತಾ ಇರುತ್ತೆ. ಆದರೂ ಕೂಡ ಹೊಸದಾಗಿ ಮದುವೆ ಆದವರು ಮಾಳಿಗೆ ಮೇಲೆ ಪ್ರತ್ಯೇಕವಾಗಿ ಶಯನ ಮಾಡ್ತಾ ಇದ್ರೆ ಊರಿನ ಮುದುಕಿಯರು ತಮಾಷೆ ಮಾಡ್ತಾ ಇರ್ತಾರೆ. ನೋಡು, ನಿನ್ನ ಹೆಂಡತಿ ಜೋರು ಗಾಳಿಗೆ ಹಾರಿ ಹೋಗ್ತಾಳೆ, ನಿದ್ದೆಗಣ್ಣಲ್ಲೂ ಅವಳ ಸೊಂಟಕ್ಕೆ ತೆಕ್ಕೆಗಾಲ ಹಾಕ್ಕೊಂಡಿರ್ಬೇಕು ನೀನು ಅಂತ ತಮಾಷೆ ಮಾಡ್ತಾ ಇರ್ತಾರೆ. ಮುಪ್ಪು ಬಂದಿದ್ರು ಕೂಡ ದ್ವಾರಕೆಯ ಮುದುಕಿಯರ ಪ್ರಾಯದ ಮಾತುಗಳು ಈ ಥರ ಇರುತ್ತವೆ, ಅವು ನಿಲ್ತಾನೆ ಇರೋದಿಲ್ಲ. ಮಕ್ಕಳು ಮೊಮ್ಮಕ್ಕಳ ಮಾತಿನ ಗಿಜಿಗಿಜಿ ನಡೀತಿದ್ದಾಗ ಯುಯುಧಾನ ಮತ್ತು ಅವನ ಅಪ್ಪ ಸತ್ಯಕ ಇವರು ಒಂದು ಮೂಲಿನಲ್ಲಿ ಪಕ್ಕಪಕ್ಕದ ಮಂದಲಿಗೆಗಳ ಮೇಲೆ ಮಲ್ಕೊಂಡು ಮಾತಾಡ್ಕೊಳ್ತಾ ಇರ್ತಾರೆ. ಅಪ್ಪ ಮಗನಿಗೆ ಮೊದಲಿಂದಲೂ ಅನೋನ್ಯ ಜಾಸ್ತಿ. ಈಗ 10 ವರ್ಷದ ಹಿಂದೆ ತಾಯಿ ತೀರದ ಮೇಲೆ ಮಗ ತನ್ನ ಬಿಡುವನ್ನೆಲ್ಲ ತನ್ನ ತಂದೆ ಜೊತೆಗೆ ಕಳೀತಾ ಇರ್ತಾನೆ. ತನ್ನ ಅಪ್ಪ ಮತ್ತು ಹಿರಿಯ ಜೊತೆಗಾರ ಕೃಷ್ಣ ಇಬ್ಬರೇ ಅವನಿಗೆ ಆತ್ಮೀಯರು. ಕೃಷ್ಣನ ಜೊತೆಗಾದರೆ ಒಂದೇ ಸಮನೆ ಹರಟಬಹುದು. ಆ ದೇಶ ಈ ದೇಶ, ಯುದ್ಧ, ಸಂಧಿ, ರಾಜ್ಯಗಳ ಸಂಬಂಧ, ವ್ಯಾಪಾರ, ಈ ಥರ ಮಾತಾಡಲಿಕ್ಕೆ ಸಾವಿರಾರು ವಿಷಯಗಳಿರುತ್ತವೆ. ಆದರೆ
ತನ್ನ ಕಾಲದಲ್ಲಿ ಖ್ಯಾತ ವೀರನಾಗಿದ್ದ ಅಪ್ಪನ ಆರೋಗ್ಯ ಈಗ ಸರಿಯಾಗಿಲ್ಲ. ಹೊರಗೆ ಎಲ್ಲೂ ಹೋಗೋದಿಲ್ಲ. ಮನೆ ಹತ್ರನೇ ಇರೋ ಅವನ ಆಲೋಚನೆ ಮಾತುಗಳೆಲ್ಲ ಹಿಂದಿನ ಅನುಭವಗಳನ್ನು ಕುರಿತಿರುತ್ತವೆ. ಮುದುಕ ಸತ್ಯನಿಗೆ ಈ ಸಮುದ್ರ ಕಂಡ್ರೆ ಆಗ್ತಾನೆ ಇರೋದಿಲ್ಲ, ಈ ದ್ವಾರಕೆನೂ ಸೇರ್ತಾ ಇರೋದಿಲ್ಲ. ಅನರ್ಥ ದೇಶ ಅಂತೂ ಕಂಡ್ರೆ ಆಗ್ತಿರ್ಲಿಲ್ಲ. ಮನುಷ್ಯ ಯಾವತ್ತು ನದಿ ದಂಡೆಯಲ್ಲಿ ವಾಸ ಮಾಡಬೇಕು, ಅದು ಸಿಹಿ ನೀರು, ಬೇಸಾಯದ ಭೂಮಿ, ಸಮುದ್ರ, ದನಕರಗಳು ಎಲ್ಲ ಇರುತ್ತವೆ. ಆದರೆ ಈ ಸಮುದ್ರ ದಡದಲ್ಲಿ ಏನಿದೆ? ಉಪ್ಪು ನೀರು, ಮರಳು, ವ್ಯಾಪಾರ, ವರ್ಷ ಇಡೀ ಮೈ ಅಂಟುವಂತಹ ಬೆವರು. ಬಿಡು, ನಮ್ಮ ಮಥುರಾ ನಗರದ ಮುಂದೆ ಈ ಜಗತ್ತಲ್ಲಿ ಇನ್ಯಾವುದಿದೆ ಅನ್ನೋ ಮಾತನ್ನ ಅವನು ಇದುವರೆಗೂ ಸಾವಿರಾರು ಸಲ ಆಡಿರ್ತಾನೆ. ಜರಾಸಂಧನ ಭಯದಿಂದ ಯಾದವರೆಲ್ಲ ಇಲ್ಲಿಗೆ ವಲಸೆ ಬಂದು ಸುಮಾರು 33 ವರ್ಷನೇ ಕಳೆದು ಹೋಗಿರುತ್ತೆ. ಆ ಸಮಯದಲ್ಲಿ ಈ ಸತ್ಯಕನಿಗೆ 46 ವರ್ಷ ನಡೀತಿರುತ್ತೆ. 46ನೇ ವಯಸ್ಸಿನ ತನಕ ಹುಟ್ಟಿ ಬೆಳೆದು ಬದುಕಿ ಮಕ್ಕಳು ಮೊಮ್ಮಕ್ಕಳನ್ನ ಕಂಡ ನೆಲದ ನೆನಪು ಮಾಸೋದಾದ್ರೂ ಹೇಗೆ ಸಾಧ್ಯ? ಅವನು ಹೇಳ್ತಾ ಇರ್ತಾನೆ, ಯುಧ, ಆಗ ನಿನಗೆ 16 ವರ್ಷ, ಸರಿಯಾಗಿ ತಿಳುವಳಿಕೆನೂ ಇರಲಿಲ್ಲ. ಮಥುರೆಗೂ ದ್ವಾರಕೆಗೂ ವ್ಯತ್ಯಾಸ ಸರಿಯಾಗಿ ತಿಳಿತಿರ್ಲಿಲ್ಲ ನಿನಗೆ. ಇಲ್ಲಿಯ ಹಾಗೆ ಸದಾ ಮೈ ಬೆವರೋದಿಲ್ಲ. ಬೇಸಿಗೆಯಲ್ಲಿ ಬಿಸಿಲು ಜೋರಾಗಿದ್ರು ಕೂಡ ಒಣ ಹವೆ, ಬೆವರು ಕಡಿಮೆ. ಚಳಿಗಾಲದಂತೂ ಎಷ್ಟು ದುಡಿದ್ರೂ ಆಯಾಸ ಅನ್ನೋದೇ ಆಗ್ತಾ ಇರಲಿಲ್ಲ. ಈ ಹವದಲ್ಲಿ ಹಸುಗಳು ಕೊಡುವಷ್ಟು ಹಾಲನ್ನು ಇಲ್ಲಿಯ ದರಿದ್ರ ಹವೆಯಲ್ಲಿ ಹ್ಯಾಕ್ ಕೊಡ್ತವೆ ಹೇಳು? ಜರಾಸಂಧನ ಕಾಟ ಕಳೀತು. ಯಾರೋ ಆ ಪುಣ್ಯಾತ್ಮ ಕೊಂದವನು. ನಮ್ಮ ವಂಶದ ಹುಡುಗಿ ಮಗನೇ ಅಲ್ವಾ ಅವನು? ಹೆಸರೇನು ಹೇಳೋ ಒಂದು, ಅದೇನೋ ಒಂದೆಲ್ಲ ಭೀಮ ಅಂತಲೂ ಏನೋ ಹೇಳ್ದೆಲ್ಲ. ಅವನು ನಮ್ಮ ಮನೆ ಹೆಣ್ಣು ಮಗಳು ಕುಂತಿ ಮಗನೇ ಅವನು. 15 ವರ್ಷ ಆಯ್ತು ಇದೆಲ್ಲ ಕಳೆದು. ಆಗಲೇ ನಾವೆಲ್ಲ ಮಥುರೆಗೆ ಹಿಂತಿರುಗಿ ಹೋಗ್ಬಿಡ್ಬೇಕಾಗಿತ್ತು. ಈಗಲೂ ಕೂಡ ಅಲ್ಲಿಗೆ ಹೋಗಿ ಅಲ್ಲಿ ಪ್ರಾಣ ಬಿಟ್ಟು ಯಮುನಾ ನದಿಯ ದಡದಲ್ಲಿ ನನ್ನನ್ನು ಸುಟ್ಟು ಬಿಟ್ರೆ ನನಗೆ ಸ್ವರ್ಗ ಪ್ರಾಪ್ತಿ, ಅಲ್ಲಿಗೆ ಹೋಗ್ಬಿಡೋಣ ಅಂತ ಸತ್ಯಕ ಮಗನನ್ನು ಬಿಡಿಸ್ತಾ ಇರ್ತಾನೆ. ಕೃಷ್ಣ ಭೀಮನ ಕೈಯಿಂದ ಜರಾಸಂಧನನ್ನು ಕೊಲ್ಲಿಸಿದ ನಂತರ ಮಥುರೆಗೆ ಹಿಂತಿರುಗೋ ಅಪ್ಪನ ಆಸೆ ಬಲವಾಗಿದೆ ಅನ್ನೋದು ಕೂಡ ಯುಯುಧಾನಿಗೆ ಗೊತ್ತಿರುತ್ತೆ. ತಾಯಿ ಇರೋ ತನಕ ಆಕೆ ಕೂಡ ಹಿಂತಿರುಗೋ ಮಾತೆ ಆಡ್ತಾ ಇರ್ತಾಳೆ. ಇದೆಲ್ಲ ಆಗಿ 18 ವರ್ಷ ಆಗಿರುತ್ತೆ. ಇಷ್ಟೊತ್ತಿಗಾಗಲೇ ಮಥುರೆಯನ್ನು ಬಿಟ್ಟು 18 ವರ್ಷ ಕಳೆದಿದ್ದ ಹಾಗೆ ಹೋಗಿದೆ. ಆದರೆ ತನಗೆ ಈ ಸಮುದ್ರ ಒಗ್ಗಿದೆ. 16ರ ತನಕ ಹುಡುಗಾಟ, ಆ ನಂತರ ಸ್ವಂತ ಜೀವನ. ಆ ಸ್ವಂತ ಜೀವನವನ್ನು ಆರಂಭಿಸಿ ಇಲ್ಲಿವರೆಗೂ ಸಾಗಿಸಿರೋದು ಈ ಊರಲ್ಲಿ, ಈ ಕಡಲ ತಡಿಯ ದೇಶದಲ್ಲಿ. ಇಲ್ಲಿಗೆ ಬಂದಿದ್ರಿಂದಲೇ ಅಲ್ವಾ ಕಡಲ ಮೇಲಿನ ವ್ಯಾಪಾರದಲ್ಲಿ ಯಾದವರು ಶ್ರೀಮಂತರಾಗಿರೋದು. ಮಥುರೆಯ ಯಾದವರು ಅಂದರೆ ಯಾವ ಲೆಕ್ಕಕ್ಕೂ ಇಲ್ಲದೆ ಇರೋರು ಅನ್ನೋ ಭಾವನೆ ಆರ್ಯಾವರ್ತದ ರಾಜರಲ್ಲಿ ಇತ್ತು. ಅದು ತಲೆಮಾರುಗಳಿಂದ ರೂಢಿಸಿದ ಹಸ್ತಿನಾಪುರದ ಕುರುಗಳ ಪಕ್ಕದಲ್ಲೇ ಇದ್ದಂತಹ ಯಾದವರ ಸಾಮಾನ್ಯತನ ಎದ್ದು ಕಾಣೋ ಹಾಗಾಗ್ತಿತ್ತು. ಮಥುರೆ ಯಾದವರು ಅಂದರೆ ಕಡಿಮೆ ದರ್ಜೆಯ ಕ್ಷತ್ರಿಯರು ಅಂತ ಎಲ್ಲರೂ ಭಾವಿಸ್ತಾ ಇದ್ರು. ಈಗ ನೋಡಿದ್ರೆ ಅದೇ ಹಸ್ತಿನಾವತಿಯ ದೊರೆ ದುರ್ಯೋಧನನೇ ಬಂದಿದ್ದಾನೆ ಇಲ್ಲಿಗೆ. ಅದು ಬರೀ ಸೈನ್ಯವನ್ನು ಕೇಳ್ಕೊಂಡಲ್ಲ, ಯುದ್ಧದ ಖರ್ಚಿಗೆ ಸಂಪತ್ತನ್ನು ಯಾಚಿಸಿ ಬಂದಿದ್ದಾನೆ. ಈ ಐಶ್ವರ್ಯವನ್ನು ಕೊಡ್ತಾ ಇರುವಂತಹ ಈ ಸಮುದ್ರ ದಡವನ್ನು ಬಿಟ್ಟು ಬರೀ ದನ ಕರು ಹಳೆ ಬೇಸಾಯದ ಮೂಲ ಸ್ಥಳಕ್ಕೆ ಹೋಗಿ ಏನು ಪ್ರಯೋಜನ ಅಂತ ಯುಯುಧಾನ ತನ್ನಲ್ಲೇ ಆಲೋಚನೆ ಮಾಡ್ತಾ ಇರ್ತಾನೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಗಟ್ಟಿಯಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಪಕ್ಕದಲ್ಲಿ ಮಲಗಿದ್ದ ಮಗನನ್ನು ಸತ್ಯಕ ಕೇಳ್ತಾನೆ, ಹಸ್ತಿನಾವತಿಯಿಂದ ಅದರ ದೊರೆ ಬಂದಿದ್ದಾನಂತಲ್ಲ ಅಂದಾಗ ಯುಯುಧಾನ ಹ್ಞೂ ಅಂತಾನೆ. ಮುದುಕ ಸುಮ್ಮನೆ ಆಗ್ತಾನೆ. ಹಲ್ಲುಗಳೆಲ್ಲ ಪೂರ್ತಿ ಬಿದ್ದು ಹೋಗಿದ್ದ ಅವನ ಬಾಯಿಂದ ಹ್ಞೂ ಅನ್ನೋದು ಕೂಡ ಸರಿಯಾಗಿ ಕೇಳಿಸ್ತಿರೋದಿಲ್ಲ. ಅಂದಹಾಗೆ ಭಾಸ ಆಗ್ತಾ ಇರುತ್ತೆ. ಅಪ್ಪನ ಜೊತೆಗೆ ಇಷ್ಟೊಂದು ಮಾತಾಡಿ ರೂಢಿ ಇದ್ದ ಯುಯುಧಾನನಿಗೆ ಆ ಮತ್ತು ಹೂಗಳ ವ್ಯತ್ಯಾಸ ಯಾವಾಗಲೂ ಸರಿಯಾಗಿ ಗೊತ್ತಾಗ್ತಾ ಇರೋದಿಲ್ಲ. ತನ್ನ ಉತ್ತರವನ್ನು ಮತ್ತೊಮ್ಮೆ ಹೇಳಿದ ನಂತರ ಮಗನು ಹಸ್ತಿನಾವತಿಯ ದುರ್ಯೋಧನ ಬಂದಿರೋ ಕಾರಣವನ್ನು ತಿಳಿಸ್ತಾನೆ. ಸಮುದ್ರದ ಅಲೆಯ ಮೊರೆತ ಅಡ್ಡ ಬಂದರೂ ಕೂಡ ಮುದುಕನಿಗೆ ಎಲ್ಲವೂ ಸ್ಪಷ್ಟವಾಗಿ ಕೇಳುತ್ತೆ. ಆಕಾಶದ ಕಡೆಗೆ ಮಬ್ಬು ಕಣ್ಣು ಬಿಟ್ಕೊಂಡು ಮಲಗಿರ್ತಾನೆ. ಎದ್ದು ಕೂತ್ಕೊಂಡು ಹೇಳ್ತಾನೆ, ಅಲ್ಲ, ಪಾಂಡವರಿಗೂ ಅವರ ವೈರಿಗಳಿಗೂ ಯುದ್ಧ. ಜರಾಸಂಧನನ್ನು ಕೊಂದವರು ಪಾಂಡವರು ಅಲ್ವಾ? ಆದ್ದರಿಂದ ನಾವು ಅವ್ರ ಪರ ವಹಿಸೋದೇ ಧರ್ಮ, ಏನಂತೀಯ ಅಂದಾಗ ಖಂಡಿತವಾಗ್ಲೂ, ಆದರೆ ಬಲರಾಮನ ಬುದ್ಧಿ ವಕ್ರ ಅಲ್ವಾ ಅಂತ ಯುಯುಧಾನ ಹೇಳ್ತಾನೆ. ಏನಂದೆ ಅಂತ ಹೇಳಿಬಿಟ್ಟು ಮುದುಕ ಎಡಗೈಯನ್ನು ಎಡಕಿವಿಗೆ ಅಡ್ಡ ಹಿಡ್ಕೊಳ್ತಾನೆ. ಬೀಸೋ ಗಾಳಿಗೆ ಕಿವಿ ನುಗ್ಗಿ ಕೇಳಿಸ್ದಂಗೆ ಆಗಿರುತ್ತೆ. ನೀನು ಹೇಳೋದು ನ್ಯಾಯ, ಕೃಷ್ಣ ಹೇಳೋದು ಅದನ್ನೇನೆ, ಆದರೆ ಬಲರಾಮನ ಬುದ್ಧಿ ವಕ್ರ ಅಂತ ನಾನು ಅಂದೆ
ಅಂತ ಹೇಳ್ತಾನೆ. ಯುಯುಧಾನ ಅಪ್ಪನ ಕಡೆ ತಿರುಗಿ ಗಟ್ಟಿಯಾಗಿ ಹೇಳ್ತಾ ಇರುವಾಗಾದ್ರೆ ಹಿಂದಿನಿಂದ ಒಂದು ನೆರಳು ಕಾಣುತ್ತೆ. ಅಂಗಳದಲ್ಲಿ ಗಟ್ಟಿಯಾಗಿ ಮಾತಾಡ್ತಿದ್ದ ಸದ್ದು ನಿಂತದ್ದು ಕೂಡ ಅರಿವಿಗೆ ಬರುತ್ತೆ. ತಿರುಗಿ ನೋಡಿದ್ರೆ ಅಲ್ಲಿ ಬಲರಾಮನೇ ಬಂದು ನಿಂತಿರ್ತಾನೆ. ಯುಯುಧಾನನಿಗೆ ಪೆಚ್ಚನ್ಸುತ್ತೆ. ಅವನೇನು ಬಲರಾಮನಿಗೆ ಹೆದರ್ಕೊಳ್ಳೋದು ಬೇಕಿರೋದಿಲ್ಲ. ಎದುರಿಗೆ ನಿಂತು ಸಿಟ್ಟಿನ ಶಕ್ತಿಯಿಂದ ಒಬ್ಬನನ್ನ ಬೈಯೋದೇನೋ ಸುಲಭ. ಹಿಂಬದಿಯಲ್ಲಿ ಒಬ್ಬನ ವಿಷಯ ಟೀಕೆ ಮಾಡ್ತಾ ಇರ್ಬೇಕಾದ್ರೆ ಅವನೇ ಬಂದು ಕೇಳಿಸ್ಕೊಂಡು ಪ್ರತ್ಯಕ್ಷ ಆದ್ರೆ ನಿಜವಾಗ್ಲೂ ಮುಜುಗರ ಅಲ್ವಾ? ಈಗ ಇವನಿಗೂ ಇದೇ ತರಹ ಆಗತ್ತೆ. ಹೌದು, ಬಲರಾಮನ ಬುದ್ಧಿ ವಕ್ರ, ಸಾತ್ಯಕ್ಕೆ ಬಲರಾಮನೇ ವಕ್ರ ಅನ್ನುವಾಗ ಅವನ ಧ್ವನಿಯಲ್ಲಿ ಕೋಪ ಇರುತ್ತೆ. ಅವನು ಮಾತಾಡಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿ ಸುಮ್ಮನೆ ನಿಂತಿದ್ರೆ ಯುಯುಧಾನನಿಗೆ ಕಸಿವಿಸಿ ಆಗ್ತಿತ್ತು. ತಕ್ಷಣ ಆಡ್ಬಿಟ್ಟ. ಹಾಗಾಗಿ ಮನಸ್ಸಿಗೆ ಇವನಿಗೂ ಒಂದು ರೀತಿಯ ಸಲೀಸು ಅನ್ಸುತ್ತೆ. ಇರೋ ಸಂಗತಿನೇ ಹೇಳ್ತಾ ಇದ್ದೆ, ಇಷ್ಟರಲ್ಲಿ ನಿನ್ನ ಸ್ವಭಾವ ಬದಲಾಯಿಸಿದ್ರೆ ಕ್ಷಮೆ ಬೇಡ್ತೀನಿ, ಬಾ ಕೂತ್ಕೋ ಅಂತ ಯುಯುಧಾನ ಎದ್ದು ಕೂತ್ಕೊಂಡು ತನ್ನ ಮಂದಲಿಗೆಯನ್ನು ತೋರಿಸ್ತಾನೆ. ರಾಜೋಚಿತವಾಗಿ ಬೆಳದಿಂಗಳಲ್ಲೂ ಹೊಳೆಯುವಂತಹ ಸೊಂಟದಿಂದ ಪಾದದ ತನಕ ಉಟ್ಟ ರೇಷ್ಮೆ ವಸ್ತ್ರ, ಸೆಕೆಗೆ ತೆಗೆದು ಬಿಟ್ಟ ದಟ್ಟ ಕೂದಲಿನ ಎದೆ, ತಲೆಗೆ ಕಿರೀಟ ಇವನ್ನೆಲ್ಲ ಧರಿಸಿದ ಬಲರಾಮ ಸಹಜವಾಗಿ ಕೂತ್ಕೊಳ್ತಾನೆ. ತಕ್ಷಣ ಎಡಗೈ ಬೆರಳಿಂದ ಎಡದವಣೆಯನ್ನ ಮುಟ್ಟಿ ಮುಟ್ಟಿ ನೋಡ್ಕೊಳ್ತಾನೆ. ಯಾಕೆ, ಹಲ್ಲು ನೋವಾ ಅಂತ ಯುಯುಧಾನ ಕೇಳ್ತಾನೆ. ಅಲ್ಲಾಡ್ತಾ ಇದೆ, ಎಡದವಡೆ ಮೇಲುಭಾಗದಲ್ಲಿ 2, ಈಗ ಇಲ್ಲಿ ಅಂತ ಹೇಳ್ಬಿಟ್ಟು ನಾಲಿಗೆಯಿಂದ ಸವರ್ಕೊಳ್ತಾ ಬಲರಾಮ ಹೇಳ್ತಾನೆ. ಕಿತ್ತು ಬಿಸಾಡೋಣ ಅಂದರೆ ಬೇರು ಪೂರ್ತಿ ಸಡಲವಾಗಿಲ್ಲ, ಬಲಗಡೆನೂ ಕೂಡ ನೋವು ಕಾಣಿಸ್ಕೊಂಡಿದೆ ಅಂತಾನೆ. ಅಯ್ಯೋ, ನಾನು ಅನುಭವಿಸಿದ್ದೀನಿ ಕಷ್ಟನ ಅಂತ ಅಪ್ಪ ಮಾತಿಗೆ ಸೇರ್ಕೊಳ್ತಾನೆ. ನಿನಗೆಷ್ಟು ವಯಸ್ಸು ಅಂತ ಯುಯುಧಾನ ಕೇಳಿದಾಗ ಅವನ ವಯಸ್ಸು ನಾನೇ ಹೇಳ್ತೀನಿ, ಬಾವೆಯಲ್ಲಿ ನನ್ನ ಅಣ್ಣ ಅಲ್ವಾ, ತಾಳು ಅಂತ ಹೇಳ್ಬಿಟ್ಟು ಸತ್ಯಕ ಮನಸ್ಸಿನಲ್ಲಿ ಗುಣಿಸ್ಕೊಂಡು ಹೇಳ್ತಾನೆ. ನನಗೀಗ 79, 80 ಅಂತಲೇ ಇಟ್ಕೊ. ನಿಮ್ಮಮ್ಮ ರೋಹಿಣಿಗೆ ನಿನ್ನ ಮೊದಲನೇ ಮಗ, ಮದುವೆ ಆದ ವರ್ಷಕ್ಕೆ ಹುಟ್ಟಿದ್ದು. ನಿಮ್ಮಮ್ಮ ಅವಳು ಬೆನ್ನಲ್ಲಿ ಬಿದ್ದ 4 ಜನ ತಂಗಿಯರನ್ನು ಕೂಡಿ ನಿಮ್ಮಪ್ಪ ಒಂದೇ ದಿನ ಮದುವೆ ಮಾಡ್ಕೊಂಡ. ಆಗ ನನಗೆ 17, 18 ಅಂತ ಕಾಣುತ್ತೆ. ಮದುವೆ ಓಡಾಟ ಎಲ್ಲ ನಂದೇ ಆಗಿತ್ತು. ನಿಮ್ಮಪ್ಪ ನನಗಿಂತ ಏನಲ್ಲ, ನನ್ನಷ್ಟೇ ವಯಸ್ಸು ಅವನಿಗೂ. ನಿಮ್ಮಮ್ಮ ಅವಳು 4 ತಂಗಿಯರೂ ಪೌರ ವಂಶದವರು. ಉಳಿದ 7 ಜನ ಹೆಂಡರು ಉಗ್ರಸೇನನ ತಮ್ಮ ದೇವಲನ ಹೆಣ್ಣು ಮಕ್ಕಳು. ಇನ್ನುಳಿದವರು 2 ದಾಸಿಯರು. ಒಟ್ಟು 14 ಜನ ಹೆಂಡತಿಯರವ್ರಿಗೆ. ಬೇಕಾದರೆ ಅವರೆಲ್ಲರ ಹೆಸರು ನಾನು ಸರಿಯಾಗಿ ಪಟಪಟ ಅಂತ ಹೇಳ್ತೀನಿ. ನಿನಗೆ ಕ್ರಮವಾಗಿ ನೆನಪಿದೆಯಾ ನಿನ್ನ ತಾಯಂದ್ರ ಹೆಸರುಗಳು ಅಂತ ಹೇಳ್ಬಿಟ್ಟು ಸತ್ಯಕ ಬಲರಾಮನನ್ನು ಕೇಳ್ತಾನೆ. ಬಲರಾಮ ಮನಸ್ಸಿನಲ್ಲಿ ಜ್ಞಾಪಿಸ್ಕೊಳ್ತಾನೆ. ಆದರೆ ಚಟನೆ ಆ ಹೆಸರುಗಳು ಬರೋದಿಲ್ಲ. ತನ್ನ ತಾಯಿ ರೋಹಿಣಿ, ಆನಂತರ ಇಂದಿರಾ, ಆಮೇಲೆ ವೈಶಾಖಿ, ಭದ್ರ, ಕೊನೆಗೆ ಏನು ಹೆಸರು, ಸುನಾಮ್ನಿ ಇರಬೇಕು. ಉಳಿದವರು ಅಂತ ಇವನು ಒದ್ದಾಡಬೇಕಾದ್ರೆ ಸರಿಯಾಗಿ ನೆನಪು ನನಗೇ ಇದೆ ಅಂತ ಹೇಳ್ಬಿಟ್ಟು ಸತ್ಯಕ ಬಡಬಡನೆ ಹೇಳಕ್ಕೆ ಶುರು ಮಾಡ್ತಾನೆ. ರೋಹಿಣಿ, ಇಂದಿರಾ, ವೈಶಾಖಿ, ಭದ್ರ, ಸುನಾಮ್ನಿ, ಸಹದೇವಿ, ಶಾಂತಿದೇವಿ, ಶ್ರೀದೇವಿ, ದೇವರಕ್ಷತಿ, ವೃಕದೇವಿ, ಉಪದೇವಿ, ದೇವಕಿ ಮತ್ತು ಸುಡನು. ಒಡವ 2 ದಾಸಿಯರು. ಬಲರಾಮ, ನೋಡೋ, ಸ್ವಂತ ತಾಯಿಯರ ಹೆಸರೇ ನೆನಪಿಲ್ವಲ್ವಾ ನಿನಗೆ? ಇದು ಗೌರವದ ಮಾತಾ ಅಂತ ಛೇಡಿಸ್ತಾನೆ. ಬಲರಾಮನಿಗೆ ಒಂದು ರೀತಿಯ ಅವಮಾನ ಅನಿಸುತ್ತೆ, ಸಿಟ್ಟು ಬರುತ್ತೆ. ಅಣ್ಣ ಸತ್ಯಕ, ಇಷ್ಟೊಂದು ಹೆಂಡ್ರನ್ನು ಯಾಕೆ ಮಾಡ್ಕೋಬೇಕಾಗಿತ್ತು? 7 ಜನ ಸೋದರಿಯರಿದ್ದರೆ 7 ಜನರನ್ನು ಒಬ್ಬನೇ ಯಾಕೆ ಕಟ್ಕೋಬೇಕು? ಅವ್ರ ಹೆಸರನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳೋದು ಕೂಡ ಮಕ್ಕಳಿಗೆ ಕಷ್ಟ, ತನಗೂ ಕಷ್ಟ ಅಂತ ಅಪ್ಪಂಗೆ ಗೊತ್ತಾಗ್ಲಿಲ್ವಾ ಅಂತಾನೆ. ಬಲರಾಮ ಈ ಮಾತನ್ನು ತಮಾಷೆಗೆ ಹೇಳಿದ್ನೋ ವ್ಯಂಗ್ಯವಾಗಿ ಅಂದನೋ ಸತ್ಯಕ ಗಮನಿಸೋಕ್ಕೆ ಹೋಗೋದಿಲ್ಲ. ತಾನು ಚಟನೆ 14 ಹೆಸರನ್ನ ಹೇಳಿ ಗೆದ್ದ ಹಿಗ್ಗಿನಲ್ಲಿ ಅವನಿರ್ತಾನೆ. ಈ ಅನರ್ಥ ದೇಶದಲ್ಲಿ ನೆಲೆಸಿರೋ ಯಾದವರಲ್ಲಿ ಯಾರಿಗೆ ಎಷ್ಟು ಜನ ಹೆಂಡರು, ಅವರಲ್ಲಿ ಯಾವಳಿಗೆ ಎಷ್ಟು ಮಕ್ಕಳು ಅನ್ನೋ ಲೆಕ್ಕವೆಲ್ಲ ನಾಲ್ಗೆ ತುದಿಯಲ್ಲೇ ಹೇಳೋ ತಿಳುವಳಿಕೆ ತನ್ನದು ಅನ್ನೋ ಒಂದು ಹೆಮ್ಮೆ ಸದಾ ಸತ್ಯಕನಿಗೆ ಇರುತ್ತೆ. ಆದರೆ ಬಲರಾಮನ ಮಾತಿನ ಧಾಟಿಯನ್ನು ಬದಲಾಯಿಸಬೇಕು ಅಂತ ಹೇಳ್ಬಿಟ್ಟು ಯುಯುಧಾನ ಮಧ್ಯ ಪ್ರವೇಶ ಮಾಡ್ತಾನೆ. ಅಪ್ಪ, ಬಲರಾಮನಿಗೆ ಎಷ್ಟು ವರ್ಷ ಅಂತ ನೀನು ಹೇಳಲೇ ಇಲ್ವಲ್ಲ ಅಂದಾಗ ಅವನಿಗ ಈಗ ಹೇಳ್ತೀನಿ ತಾಳು. ನನ್ನ 17ರಲ್ಲಿ ಇವನ ಅಮ್ಮನ ಮದುವೆ ಆಯಿತು. ಮದುವೆ ಆದ ವರ್ಷದೊಳಗೆ ಇವನು ಹುಟ್ಟಿದ್ದ. ಇವನು ಹಿರಿ ಮಗ, ಅಂದರೆ ನನಗಿಂತ 18 ವರ್ಷಕ್ಕೆ ಚಿಕ್ಕವನು ಅಂತ ಲೆಕ್ಕ ಹಾಕೋ. ಅಂದರೆ ಈಗ ಇವನಿಗೆ 62 ವರ್ಷ ಅಂತ ಸತ್ಯಕ ಹೇಳ್ತಾನೆ. ಹಲ್ಲು ಬೀಳೋ ವಯಸ್ಸಲ್ವಾ ಇವನಿಗೆ ಅಂತ ಯುಯುಧಾನ ಕೇಳಿದಾಗ ಬಲರಾಮ ಹೇಳ್ತಾನೆ, ಅಣ್ಣ, ದುರ್ಯೋಧನ ಬಂದಿದ್ದಾನೆ ಹಸ್ತಿನಾವತಿಯಿಂದ. ಭೀಷ್ಮನಿಗೆ 120 ಅಂತೆ,
ಒಂದು ಹಲ್ಲು ಬಿದ್ದಿಲ್ವಂತೆ. ಎಂತಹ ಗಟ್ಟಿ ರೊಟ್ಟಿ ಕೊಟ್ರು ಕಟಮ್ ಅಂತ ಕಡು ತುಂಡು ಮಾಡ್ತಾನಂತೆ. ಧರ್ಮವಾಗಿರುವವರಿಗೆ ಹಲ್ಲು ಬೀಳದೇ ಇಲ್ವಂತೆ, ಹೌದಾ ಅಂತ ಹೇಳಿದಾಗ ಸತ್ಯಕ ತಕ್ಷಣ ಕೇಳ್ಬಿಡ್ತಾನೆ, ಅಂದರೆ ಹಲ್ಲೆಲ್ಲ ಉದುರಿರೋ ನಾನು ಅಧರ್ಮಿ ಅಂತಲ ನಿನ್ನ ಅರ್ಥ ಅಂತ ಕೇಳಿದಾಗ, ಹಾಗಲ್ಲ ಅಣ್ಣ, ನಾನು ಹೇಳಿದ್ದು ಶುದ್ಧ ಬ್ರಹ್ಮಚಾರಿಗೆ ಹಲ್ಲು ಬೀಳೋದೇ ಇಲ್ಲ ಅನ್ನೋಕ್ಕೆ ಹೋಗಿ ಏನೋ ಹೇಳಿದೆ. ಶರೀರ ಶಕ್ತಿ ಅಂತೂ ಗಟ್ಟಿನೇನೆ. 14 ಹೆಂಡ್ರನ್ನು ಕಟ್ಕೊಂಡ ನಮ್ಮ ಅಪ್ಪನ ನೋಡು, ಸಾಯೋ ಹೆಣದ ಹಾಗೆ ಹಾಸಿಗೆ ಹಿಡಿದು ಎಷ್ಟು ವರ್ಷ ಆಯಿತು ಅಂತಾನೆ. ಈ ಮಾತಿನ ರುಚಿ ಸತ್ಯಕನಿಗೆ ಹಿಡಿಸೋದಿಲ್ಲ, ಯುಯುಧಾನನಿಗೂ ಇಷ್ಟ ಆಗೋದಿಲ್ಲ. ಬಲರಾಮ ದುರ್ಯೋಧನನ ವಿಷಯದಲ್ಲಿ ತನ್ನ ಜೊತೆಗೆ ಮಾತಾಡಕ್ಕೆ ಬಂದಿದ್ದಾನೆ ಅನ್ನೋದು ಈಗ ಯುಯುಧಾನನಿಗೆ ಸ್ಪಷ್ಟವಾಗುತ್ತೆ. ವಿದ್ಯುಕ್ತವಾಗಿ ಪಟ್ಟಾಭಿಷೇಕ ಆಗದೆ ಇದ್ರೂ ಕೂಡ ಅನರ್ಥದ ಯಾದವರಿಗೆಲ್ಲ ತಾನೇ ರಾಜ ಅಂತ ಬಲರಾಮ ಭಾವಿಸಿರ್ತಾನೆ. ಬೇಕಾದಾಗ ತನಗೆ ಹೇಳಿ ಕಳಿಸ್ತಿದ್ದ, ಆದರೆ ಈಗ ಸ್ವತಃ ಅವನೇ ಬಂದಿದ್ದಾನೆ. ಇದರ ಕಾರಣ ಹಿನ್ನೆಲೆ ಎಲ್ರಿಗೂ ಯುಯುಧಾನನಿಗೆ ಹೊಳೆಯುತ್ತೆ. ದುರ್ಯೋಧನನ ಪಕ್ಷವನ್ನು ವಹಿಸೋ ಮನಸ್ಸಿರಬಹುದು. ಕೃಷ್ಣ ಈಗ ಊರಲ್ಲಿಲ್ಲ. ಅವನು ಸ್ನೇಹಿತನಾದ ನನ್ನನ್ನು ಕೇಳಿದ ಶಾಸ್ತ್ರ ಮಾಡಿಬಿಟ್ಟು ಅಥವಾ ನನ್ನನ್ನೇ ಕೃಷ್ಣನಿಂದ ಬಿಡಿಸಿ ತನ್ನ ಕಡೆ ಎಳ್ಕೊಳ್ಳೋದು ಕೂಡ ಇವನ ಉದ್ದೇಶ ಇರಬಹುದಾ ಅನ್ಕೋತಾನೆ. ಆದರೆ ಮಾತಲ್ಲಿ ತಾನು ಯಾವತ್ತೂ ಬಲರಾಮನಿಗೆ ಸೋಲೋದಿಲ್ಲ. ಚಾಕಚಕ್ಯದ ಮಾತು ತನಗೆ ಬರುತ್ತೆ ಅಂತ ಅವನು ಭಾವಿಸಿಲ್ಲ. ಆದ್ದರಿಂದ ನೇರವಾಗಿ ವಿಷಯ ಪ್ರಸ್ತಾಪಿಸಿ ಮುಗಿಸೋದು ಒಳ್ಳೆಯದು ಅಂತ ಯುಯುಧಾನ ಅಂದ್ಕೊಳ್ತಾನೆ. ಇದೇನು ಅಪೂರ್ವಕ್ಕೆ ಇಷ್ಟೊತ್ತಲ್ಲಿ ಬಂದೆ ಅಂತ ಕೇಳ್ತಾನೆ. ತನ್ನ ಅಪ್ಪನ ಬಗ್ಗೆ ಕಟುವಾಗಿ ಆಡಿದ್ದಕ್ಕೆ ಅವನಲ್ಲೂ ಕೂಡ ಪೆಚ್ಚಿನ ಅರಿವು ಹುಟ್ಟುತ್ತಾ ಇರುತ್ತೆ. ಅದನ್ನು ಗಮನಿಸದೆ ಇವನು ಕೇಳಿದ ಮಾತಿಗೆ ಬಲರಾಮನು ಹಗುರು ಆದಂಗೆ ಆಗುತ್ತೆ. ಸಮುದ್ರದ ಕಡೆಗೆ ಹೋಗಿ ಬರೋಣ ಅಂತ ಹೊರಟೆ. ಒಂದೊಂದು ದಿನ ಬೆಳದಿಂಗಳಿದ್ರೆ ರಾತ್ರಿಯಲ್ಲೇ ವ್ಯಾಪಾರದ ದೋಣಿಗಳು ಬಂದು ಬಿಡುತ್ತವೆ. ಆಗಾಗ್ಗೆ ಹೋಗಿ ನೋಡಿ ಭಯ ಹುಟ್ಟಿಸ್ತಿದ್ರೆ ವಾಹಕರು ಕದಿದೆ ಬಿಡ್ತಾರಾ, ಅದಕ್ಕೆ ಬಂದಿದ್ದೀನಿ, ಬಾ ಹೋಗಿ ನೋಡಿ ಬರೋಣ ಅಂತ ಹೇಳಿಬಿಟ್ಟು ಬಲರಾಮ ಹೇಳ್ತಾನೆ. ಇಬ್ಬರು ಜೊತೆಯಲ್ಲಿ ನಡೀತಾರೆ. ದೋಣಿ ನಿಲ್ಲೋ ಗಟ್ಟಿ ಮೂಲೆ ಕಡೆಗೆ ಹೋಗದೆ ಎಡಗಡೆಗೆ ತಿರುಗಿ ಮರಳಿನ ತಡಿಯಲ್ಲಿ ಬೆಳೆದಿದ್ದಂತಹ ಜಾಲಿ ಗಿಡಗಳ ಗುಂಪಿನ ಕಡೆಗೆ ಸಾಕ್ತಾರೆ. ಬಲರಾಮ ಇಲ್ಲಿ ಕೂಡೋಣ ಅಂತ ಒಂದು ಜಾಗವನ್ನು ತೋರಿಸ್ತಾನೆ. ಎದುರುಗಡೆಗೆ ಸಮುದ್ರದ ಅಲೆಗಳು ಬರ್ತಾ ಇರುತ್ತವೆ, ಬಿಳಿ ನೊರೆ ಹುಟ್ಟುತ್ತಾ ಇರುತ್ತೆ. ಕ್ರಮವಾಗಿ ಹುಟ್ಟಿ ಅದು ಒಡೆದು ಹುಡಿ ಹಿಟ್ಟಾಗುವ ಸದ್ದು ಕೂಡ ಅಲ್ಲಿ ಮಾರ್ಗನಿಸ್ತಾ ಇರುತ್ತೆ. ದೋಣಿ ಬರ್ತಿವೆ ಅಂತ ಅವನಂತಾನೆ. ಬಂದಾಗ ಕಾಣುತ್ತವೆ, ಒಂದಷ್ಟು ಕೂತ್ಕೊ ಮಾತಾಡಬೇಕು ಅಂತ ಬಲರಾಮ ಯುಯುಧಾನನ ಹೆಗಲ ಮೇಲೆ ಕೈ ಹಾಕಿ ಕೂಡಿಸ್ತಾನೆ. ತಾನು ಕೂತ ನಂತರ ನೋಯೋ ದವಡೆಯ ಕೀಲಿನ ಮೇಲ್ಭಾಗವನ್ನು ಬೆರಳಿಂದ ಸವರ್ಕೊಳ್ತಾನೆ. ಅಲೆಗಳು ಒಂದು 10-20 ಬಾರಿ ಹೊಡೆದು ಕರಗು ಹೋದ್ರೂ ಕೂಡ ಅವನ ಮನಸ್ಸು ನೋವಿನ ಕಡೆಗೆ ಇರುತ್ತೆ. ಅಥವಾ ಮಾತು ಶುರು ಮಾಡೋ ರೀತಿ ಗೊತ್ತಾಗದೆ ಅವನ ಮನಸ್ಸು ನೋವಿನಲ್ಲೇ ಲೀನ ಆಗೋಗಿರುತ್ತೆ. ಆಗ ಯುಯುಧಾನನೇ ಹೇಳ್ತಾನೆ, ದುರ್ಯೋಧನ ಬಂದಿರೋದು ತನ್ನ ಪಕ್ಷ ವಹಿಸಿ ಅಂತ ಕೇಳಕ್ಕ ಅಂತ ಕೇಳಿದಾಗ ಬಲರಾಮ ಹೇಳ್ತಾನೆ, ಸಾತ್ಯಕಿ, ಈ ವಿಚಾರದಲ್ಲಿ ಯಾದವರು ಒಮ್ಮತದಿಂದ ತೀರ್ಮಾನಿಸಬೇಕು ಅಂತ ನನ್ನ ಆಸೆ. ಯಾದವರು ಯಾವತ್ತೂ ನ್ಯಾಯ ಬಿಟ್ಟವರಲ್ಲ. ಬಂಧು ಬಾಂಧವರು ಅನ್ನೋ ಮಮಕಾರವಿಲ್ಲದೆ ನ್ಯಾಯದ ಕಡೆಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀನು, ಕೃತವರ್ಮ ಮತ್ತು ನಾನು 3 ಜನ ಕೂಡಿ ನಿಶ್ಚಯ ಮಾಡಿದ ನಂತರ ದುರ್ಯೋಧನನಿಗೆ ಮಾತು ಕೊಟ್ಟು ಕಳಿಸೋಣ, ಸರಿನಾ ಅಂತ ಕೇಳಿದಾಗ ಕೃಷ್ಣ ಅಂತ ಯುಯುಧಾನ ಹೇಳ್ತಾನೆ. ಅಲ್ಲ, ಊರಲ್ಲೇ ಇರದೆ ಸದಾ ಅಲ್ಲಿ ಇಲ್ಲಿ ತಿರುಗೋ ಅವನದು ಯಾವ ನೆಚ್ಚಿಕೆ? ಈಗ ಸ್ವಂತ ಬುದ್ಧಿ ಬೇಡ ಕಳ್ಕೊಂಡ್ಬಿಟ್ಟಿದ್ದಾನೆ ಅವನು. ಹೆಂಡತಿಯರ ಮಾತು ಕೇಳಿ ನಡೆಯೋ ಮನುಷ್ಯ ಆಗಿದ್ದಾನೆ. ನ್ಯಾಯವಾಗಿ ರಾಜಕಾರಣದ ವಿಷಯ ತೀರ್ಮಾನಿಸೋಕ್ಕೆ ಅವನ ಕೈಲಿ ಆಗತ್ತಾ ಅಂತ ಬಲರಾಮ ಹೇಳ್ತಾನೆ. ಬಲರಾಮನ ಮನಸ್ಸಿನ ಅಭಿಪ್ರಾಯ ಸಾತ್ಯಕಿಗೆ ಈಗಾಗಲೇ ತಿಳಿದು ಬಿಟ್ಟಿರುತ್ತೆ. ಜೊತೆಗೆ ಈ ಮಹತ್ವದ ನಿಶ್ಚಯವನ್ನು ಕೃಷ್ಣನನ್ನು ಬಿಟ್ಟು ಮಾಡಬೇಕು, ಮಾಡೋದೇನೋ ಅವನ ಮಟ್ಟಿಗೆ ಮಾಡಿಕೊಂಡೇ ಇದ್ದಾನೆ. ದುರ್ಯೋಧನನಿಗೂ ಕೂಡ ಮಾತು ಕೊಟ್ಟೇ ಇದ್ದಾನೆ. ಕೃತವರ್ಮ ಯಾವಾಗಲೂ ಬಲರಾಮನ ಕಡೆನೇನೆ. ಕೃಷ್ಣನ ಸಮೀಪವರ್ತಿಯಾದ ತನ್ನನ್ನು ಒಲಿಸ್ಕೊಳ್ಳೋಕ್ಕೆ ಈಗ ಬಂದಿದ್ದಾನೆ. ಹೆಂಡತಿಯರ ಮಾತನ್ನು ಕೇಳೋನು ಅಂತ ಕೃಷ್ಣನನ್ನು ಆರೋಪಿಸೋ ಹಿನ್ನೆಲೆ ತಕ್ಷಣ ಸಾತ್ಯಕಿಗೆ ನೆನಪಾಗುತ್ತೆ. ಸಾತ್ಯಕಿ, ಯುಯುಧಾನ ಎರಡೂ ಒಂದೇ, ಒಬ್ಬರದೇ ಹೆಸರು. ಸತ್ಯಕನ ಮಗ ಸಾತ್ಯಕಿ, ಹಾಗೆ ಅವನಿಗೆ ಯುಯುಧಾನ ಅನ್ನೋ ಹೆಸರು ಕೂಡ ಇರುತ್ತೆ. ಆಗ ಆ ಸಾತ್ಯಕಿ ಅಂದ್ಕೊಳ್ತಾನೆ, ಇದರಲ್ಲಿ ಕೃಷ್ಣಂದು ಏನು ತಪ್ಪಿದೆ? ವಾಸ್ತವವಾಗಿ ರುಕ್ಮಿಣಿ ಜೊತೆ ನಡೆದ ವೈಮನಸ್ಯದ ಮಾತದು. ಕೃಷ್ಣ ಹೆಂಡತಿ ಪರನೂ ವಹಿಸಿರಲಿಲ್ಲ, ಅಣ್ಣನ ಪರವೂ ನಿಂತಿರಲಿಲ್ಲ. ಅವನಾದರೂ ಏನು ಮಾಡ್ಲಿಕ್ಕೆ ಸಾಧ್ಯ? ಹೆಂಡತಿ ಅಣ್ಣ ರುಕ್ಮಿಗೂ ಇವನಿಗೂ ಮೊದಲಿಂದಲೂ ಸ್ನೇಹ ಅನ್ನೋದು ಇರೋದಿರಲಿಲ್ಲ. ಸ್ನೇಹ ಬೆಳೆಯೋದಾದರೂ ಹೇಗೆ?
ಮದುವೆ ಕಾಲದಲ್ಲಿ ಹೋಗಿ ರುಕ್ಮಿಣಿಯನ್ನು ಹೊತ್ಕೊಂಡು ಬಂದಾಗ ಈ ಕೃಷ್ಣನನ್ನ ಕೊಲ್ಲದೇನೆ ಪುರಪ್ರವೇಶ ಮಾಡೋದಿಲ್ಲ ಅಂತ ಜೀವದ ಮೇಲೆ ಆಣೆ ಹಾಕಿ ಕೃಷ್ಣನಿಂದ ಸೋತು ಅದರಂತೆ ಬೇರೆ ಊರು ಕಟ್ಕೊಂಡು ಸಾಯೋವರೆಗೂ ಅಲ್ಲೇ ಇದ್ದವನು ಆ ರುಕ್ಮಿಣಿಯ ಅಣ್ಣ. ಅಪ್ಪನ ಊರಿಗೆ ಒಮ್ಮೆನೂ ಅವನು ಹೋಗ್ಲಿಲ್ವಂತೆ. ಹೊತ್ಕೊಂಡು ಹೋಗಿ ಮದುವೆ ಆಗೋದು ಕೂಡ ಕ್ಷತ್ರಿಯ ವಿವಾಹದ ಒಂದು ರೀತಿ ಆಗಿರುವಾಗ ಮದುವೆ ಆದ ನಂತರ ನೆಂಟಸ್ತಿಗೆ ಮಾಡೋದು ಬಿಟ್ಟು ತಮಗೆ ಅವಮಾನ ಆಯಿತು ಅನ್ನೋ ಹಠವನ್ನು ಇಟ್ಕೊಂಡಿದ್ದವನು ಆ ಮೂರ್ಖನಂತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.